ಲೆಬನಾನ್ನ ಬೈರುತ್ ಮೇಲೆ ಇಸ್ರೇಲ್ ರಣಭೀಕರವಾದಂತಹ ದಾಳಿಯನ್ನ ಮಾಡಿದೆ. ಇಸ್ರೇಲ್ನ ವೈಮಾನಿಕ ದಾಳಿಗೆ ಬೃಹತ್ ಕಟ್ಟಡವೊಂದು ಕುಸಿದು ಬಿದ್ದಿದೆ. ವಸತಿ ಕಟ್ಟಡಗಳನ್ನ ಗುರಿಯಾಗಿಸಿ ಏರ್ ಸ್ಟ್ರೈಕ್ ಅನ್ನ ಮಾಡಿದಂಥದ್ದು. ಇಸ್ರೇಲ್ ದಾಳಿಯಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ, 24 ಜನರಿಗೆ ಗಾಯಗಳು ಕೂಡ ಆಗಿದೆ. ಲೆಬನಾನ್ನ ಬೈರುತ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ವೈಮಾನಿಕ ದಾಳಿಗೆ ಬೃಹತ್ ಕಟ್ಟಡವೊಂದು ಕುಸಿದು ಬಿದ್ದಿರುವಂಥದ್ದು. ಇದೀಗ ವಸತಿ ಕಟ್ಟಡಗಳನ್ನ ಗುರಿಯಾಗಿಸಿಕೊಂಡು ಏರ್ ಸ್ಟ್ರೈಕ್ ಅನ್ನ ಮಾಡಿದೆ. ಇಸ್ರೇಲ್ ದಾಳಿಯಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ, 24 ಜನರಿಗೆ ಗಾಯಗಳು ಕೂಡ ಆಗಿದೆ. ಲೆಬನಾನ್ನ ಬೈರುತ್ ಅನ್ನ ಗುರಿಯಾಗಿಸಿಕೊಂಡು ಮಾಡಿದಂತಹ ದಾಳಿ ಇದು. ಸಂಪೂರ್ಣವಾಗಿ ಹೊಗೆ ಆವರಿಸಿಕೊಂಡಿದೆ. ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕಟ್ಟಡ ನೆಲಕ್ಕುರುಳಿರುವಂಥದ್ದು. ಆ ಒಂದು ಕಟ್ಟಡವನ್ನೇ ಗುರಿಯಾಗಿಸಿಕೊಂಡು ಮಾಡಿದಂತಹ ದಾಳಿ ಎನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ಒಂದು ಪ್ರದೇಶ ಇತ್ತು, ಅಲ್ಲಿ ಜನ ವಾಸ ಮಾಡ್ತಾ ಇದ್ರು, ಅಲ್ಲಿ ಒಂದು ಕಟ್ಟಡ ಇತ್ತು, ಅದು ಕೂಡ ಗೊತ್ತಾಗೋದಿಲ್ಲ. ಅಷ್ಟರ ಮಟ್ಟಿಗೆ ದಾಳಿ ಆಗಿದೆ. ಇದೀಗ ಸಂಪೂರ್ಣವಾಗಿ ಅಗಸದ ಎತ್ತರಕ್ಕೆ ಹೊಗೆ ಕೂಡ ಆವರಿಸಿಕೊಂಡಿದೆ. ಬೈರುತ್ಗೆ ದಾಳಿ ಮಾಡಿರುವಂಥದ್ದು. ಲೆಬನಾನ್ನ ಬೈರುತ್ ಮೇಲೆ ಇಸ್ರೇಲ್ ರಣಭೀಕರವಾದಂತಹ ದಾಳಿಯನ್ನ ಮಾಡಿದೆ. ನಾಗರಿಕರು ಸಾವನ್ನಪ್ಪಿದ್ದಾರೆ. ವಸತಿ ಕಟ್ಟಡಗಳನ್ನ ಗುರಿಯಾಗಿಸಿಕೊಂಡು ಏರ್ ಸ್ಟ್ರೈಕ್ ಅನ್ನ ಮಾಡಿದೆ. ಈ ಒಂದು ದಾಳಿಯಲ್ಲಿ 6 ಮಂದಿ ಇದೀಗ ಸಾವನ್ನಪ್ಪಿರುವಂಥದ್ದು, 24 ಜನರಿಗೆ ಗಾಯಗಳು ಕೂಡ ಆಗಿದೆ. ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಅಲ್ಲಿರುವಂತಹ ಜನರು ಪ್ರತಿನಿತ್ಯನೂ ಕೂಡ ನರಳಾಟವನ್ನು ಪಡ್ತಿದ್ದಾರೆ. ಯಾವಾಗ ಯಾವ ಸಮಯದಲ್ಲಿ ಯಾವ ಕಟ್ಟಡದ ಮೇಲೆ ದಾಳಿ ಆಗುತ್ತೆ ಅನ್ನೋದನ್ನ ಊಹಿಸೋದು ಕೂಡ ಕಷ್ಟ ಆಗ್ತಾ ಇದೆ. ಇಸ್ರೇಲ್ ನಡೆಸಿದಂಥ ದಾಳಿಯಲ್ಲಿ 6 ಮಂದಿ ಸಾವನ್ನಪ್ಪಿದ್ರೆ 24 ಮಂದಿಗೆ ಗಾಯಗಳು ಕೂಡ ಆಗಿರುವಂಥದ್ದು. ಲೆಬನಾನ್ನ ಬೈರುತ್ ಮೇಲೆ ಇಸ್ರೇಲ್ ರಣಭೀಕರವಾದಂತಹ ದಾಳಿಯನ್ನ ಮಾಡಿದೆ. ಬೃಹತ್ ಕಟ್ಟಡ ಕುಸಿದು ಬಿದ್ದಿರುವಂಥದ್ದು. ಆ ಒಂದು ಶಬ್ದಕ್ಕೆ ಉಳಿದ ನಾಗರಿಕರು ಕೂಡ ಭಯಭೀತರಾಗಿದ್ದಾರೆ. ಅಷ್ಟರ ಮಟ್ಟಿಗೆ ಶಬ್ದ ಆಗಿರುವಂಥದ್ದು. ಏರ್ ಸ್ಟ್ರೈಕ್ ಅನ್ನ ಮಾಡಿದೆ. ಜನವಸತಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ರಣಭೀಕರವಾದಂತಹ ದಾಳಿಯನ್ನ ಮಾಡಿರುವಂಥದ್ದು. ಇಸ್ರೇಲ್ನ ವೈಮಾನಿಕ ದಾಳಿಯಲ್ಲಿ ಇದೀಗ 6 ಮಂದಿಗೆ ಗಾಯಗಳಾಗಿದ್ರೆ, 24 ಮಂದಿಗೆ ಗಾಯಗಳಾಗಿದ್ರೆ, 6 ಮಂದಿ ಸಾವನ್ನಪ್ಪಿದ್ದಾರೆ. ಈ ಒಂದು ದಾಳಿಯಲ್ಲಿ ಅಲ್ಲಿನ ಪರಿಸ್ಥಿತಿ ದಿನೇ ದಿನೇ ಉದ್ವಿಗ್ನ ಪರಿಸ್ಥಿತಿಯನ್ನು ತಲುಪ್ತಾ ಇರುವಂಥದ್ದು. ಬೃಹತ್ ಕಟ್ಟಡ ಇದೀಗ ನೆಲಕ್ಕುರುಳಿದೆ. ಜನರು ಎಲ್ಲಿ ಹೆಚ್ಚಾಗಿ ವಾಸ ಮಾಡ್ತಾರೆ ಆ ಎಲ್ಲ ಪ್ರದೇಶಗಳನ್ನು ಕೂಡ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಇಸ್ರೇಲ್ ದಾಳಿಯಿಂದ ಇರಾನ್ನಲ್ಲಿದ್ದಂಥ 2 ನಾಯಕರು ಸಾವನ್ನಪ್ಪಿದ್ದಾರೆ. ಖಮೇನಿಯನ್ನ ಹೊರತುಪಡಿಸಿ 2 ನಾಯಕರನ್ನ ಹತ್ಯೆ ಮಾಡಲಾಗಿದೆ. ಇನ್ನೂ ಹೆಚ್ಚಿನ ಜನ ಅವರ ಲೀಸ್ಟ್ನಲ್ಲಿದ್ದಾರೆ. ಖಮೇನಿ ಹತ್ಯೆ ಬಳಿಕ ಸರ್ವೋಚ್ಚ ನಾಯಕನಾಗಿ ಮುಜ್ತಬಾನನ್ನ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅಮೆರಿಕ ಹಾಗೂ ಇಸ್ರೇಲ್ ಒಂದು ಎಚ್ಚರಿಕೆಯನ್ನ ಕೂಡ ಕೊಡುತ್ತೆ. ನೀವು ಯಾರನ್ನೇ ಸರ್ವೋಚ್ಚ ನಾಯಕನಾಗಿ ಆಯ್ಕೆ ಮಾಡಿದ್ರು ಕೂಡ ನಾವು ಯಾರನ್ನೂ ಬಿಡಲ್ಲ. ನಮ್ಮ ಲೀಸ್ಟ್ನಲ್ಲಿ ಇನ್ನೂ ತುಂಬಾ ಜನ ಇದ್ದಾರೆ. ನಾವೆಲ್ಲರನ್ನೂ ಕೂಡ ಸರ್ವನಾಶ ಮಾಡೇ ಮಾಡ್ತೀವಿ ಅನ್ನುವ ನಿಟ್ಟಿನಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ ಹೇಳುತ್ತೆ. ಆದರೂ ಕೂಡ ಯಾವುದಕ್ಕೂ ಕೂಡ ಇರಾನ್ ಬಗ್ಗಿಲ್ಲ. ಅದನ್ನು ನಾವು ಹೇಗೆ ಶಕ್ತಿಯುತವಾಗಿ ಎದುರಿಸಬೇಕು ಅನ್ನೋದನ್ನ ಕೂಡ ಇರಾನ್ ಇದೀಗ ಕಲ್ತಿದೆ. ಬೈರುತ್ ಮೇಲೆ ಭೀಕರವಾದಂತಹ ದಾಳಿಯನ್ನ ಮಾಡಿದೆ ಇಸ್ರೇಲ್. ಬೈರುತ್ ನಾಗರಿಕರಿಗೆ ಸಂದೇಶವನ್ನ ಕೊಟ್ಟಿದೆ ಇಸ್ರೇಲ್ ಸೇನೆ. ಈ ಸಂದರ್ಭದಲ್ಲಿ ಬೈರುತ್ ನಾಗರಿಕರಿಗೆ ಸಂದೇಶವನ್ನ ಕೊಟ್ಟಿರುವಂಥದ್ದು ಇಸ್ರೇಲ್ ಸೇನೆ. ಇಸ್ರೇಲ್ ದಾಳಿಗೆ ಬೈರುತ್ನಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ. ಮಧ್ಯ ಬೈರುತ್ನ ಬಚೌರಾ ಪ್ರದೇಶದಲ್ಲಿ ಮಿಸೈಲ್ ಅಟ್ಯಾಕ್ ಅನ್ನು ಮಾಡಿರುವಂಥದ್ದು. ಬೈರುತ್ ಮೇಲೆ ಭೀಕರವಾದಂತಹ ದಾಳಿ ಮಾಡಿದೆ ಇಸ್ರೇಲ್. ಈ ಸಂದರ್ಭದಲ್ಲಿ ಬೈರುತ್ ನಾಗರಿಕರಿಗೆ ಇಸ್ರೇಲ್ ಸೇನೆ ಸಂದೇಶವನ್ನ ಕೂಡ ಕೊಟ್ಟಿದೆ. ಎಚ್ಚರಿಕೆಯಿಂದ ಇರಿ. ಈಗ ಆಲ್ರೆಡಿ ಇರಾನ್ ಮತ್ತು ಇಸ್ರೇಲ್ ಅನ್ನ ಬಿಟ್ಟು ಜನರು ಬೇರೆ ಕಡೆಗೆ ಹೋಗ್ತಿದ್ದಾರೆ. ಅಷ್ಟು ಭಯದ ವಾತಾವರಣ ನಿರ್ಮಾಣ ಆಗಿದೆ. ಇದೀಗ ದಾಳಿಯನ್ನ ನಡೆಸಿದ ಬಳಿಕ 6 ಮಂದಿ ಸಾವನ್ನಪ್ಪಿದ್ದಾರೆ, 24 ಜನರಿಗೆ ಗಾಯವಾಗಿದೆ. ಈ ಒಂದು ಸಂದರ್ಭದಲ್ಲಿ ಇಸ್ರೇಲ್ ಸೇನೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂಥದ್ದು. ಬೈರುತ್ ಮೇಲೆ ಭೀಕರವಾದಂತಹ ದಾಳಿಯನ್ನ ಮಾಡಿ ಬೈರುತ್
ನಾಗರಿಕರಿಗೆ ಸಂದೇಶವನ್ನು ಕೂಡ ರವಾನೆ ಮಾಡಿದೆ. ಇಸ್ರೇಲ್ ದಾಳಿಗೆ ಬೈರುತ್ನಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ. ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿರುವಂಥದ್ದು. ಇರಾನ್ ದಾಳಿ ಒಂದ್ ಕಡೆನಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಇರಾನ್ ದಾಳಿ ಅಚ್ಚರಿಯನ್ನ ಕೂಡ ತಂದಿದೆ. ಅದನ್ನ ಡೊನಾಲ್ಡ್ ಟ್ರಂಪ್ ಅವರೇ ಹೇಳ್ಕೊಂಡಿದ್ದಾರೆ. ಯಾಕಂತ ಅಂದ್ರೆ ಇರಾನ್ ಇಷ್ಟರ ಮಟ್ಟಿಗೆ ನಮ್ಮ ಜೊತೆ ಹೊಡೆದಾಡುತ್ತೆ, ಸೆಣಸಾಟವನ್ನು ಮಾಡುತ್ತೆ ಅನ್ನೋ ಮಾಹಿತಿ ನಮಗೂ ಕೂಡ ಇರಲಿಲ್ಲ ಅಂತ ಅವರೇ ಹೇಳಿದ್ದಾರೆ. ಇರಾನ್ ಮಾಡ್ತಾ ಇರುವಂತಹ ಯುದ್ಧಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಶಾಕ್ ಆಗಿದ್ದಾರೆ. ಅವ್ರು ಅಂದ್ಕೊಂಡಿದ್ರು ಯುದ್ಧ ಸ್ಟಾರ್ಟ್ ಆಗಿ ಒಂದು 3-4 ದಿನಕ್ಕೆ ಇರಾನ್ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕಳೆದುಕೊಂಡು ಹೆದರುಕೊಂಡು ನಮ್ಮ ಮುಂದೆ ಮಂಡಿ ಊರುತ್ತೆ, ಶರಣಾಗತಿ ಆಗತ್ತೆ ಅಂತ. ಆದರೆ ಇರಾನ್ ಅದ್ಯಾವುದಕ್ಕೂ ಕೂಡ ಬಗ್ಗಿಲ್ಲ.